ಜಾತಿ ಗಣತಿ ವಿಚಾರದಲ್ಲಿ ಜಯಪ್ರಕಾಶ್ ಹೆಗಡೆ ಕೊಟ್ಟ ವರದಿಗೆ ವಿರೋಧ ಕೇಳಿಬಂದ ಹಿನ್ನೆಲೆ ಹೈಕಮಾಂಡ್ ಮರು ಸರ್ವೆಗೆ ಸೂಚನೆ ಕೊಟ್ಟಿತ್ತು. ಸಿಎಂ ಡಿಸಿಎಂ ಕೂಡ ಸರ್ವೆಗೆ ಅಸ್ತು ಎಂದಿದ್ದಾರೆ. ಸಿದ್ದರಾಮಯ್ಯ ಅವರ ಈ ನಿರ್ಧಾರಕ್ಕೆ ಅಹಿಂದ ನಾಯಕರು ಸಿಡಿದಿದ್ದಾರೆ. ಬಹಿರಂಗವಾಗಿ ಸಿಎಂ ನಡೆ ವಿರುದ್ಧ ನಾಯಕರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಉರುಳಾಯಿತು ಜಾತಿ ಸರ್ವೆ. ಹೆಗಡೆ ವರದಿ ಕೊಕ್ಬೆನ್ನಲ್ಲೇ ಸಿಎಂ ಮೇಲೆ ಅಹಿಂದ ಸಿಟ್ಟು. ಜಯಪ್ರಕಾಶ್ ಹೆಗಡೆ ವರದಿಗೆ ಪ್ರಬಲ ಸಮುದಾಯಗಳ ವಿರೋಧ ಬೆನ್ನಲ್ಲೇ ಸಿಎಂ ಮೇಲೆ ಹೈಕಮಾಂಡ್ ಒತ್ತಡ ತಂದು ಮರು ಸರ್ವೆ ಮಾಡುವಂತೆ ತಾಕೀತು ಮಾಡಿದೆ. ಹೈಕಮಾಂಡ್ ಕಟ್ಟಪ್ಪಣೆಗೆ ಸಿಎಂ ಸಿದ್ದರಾಮಯ್ಯ ಮರು ಸರ್ವೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯರ ಈ ನಡೆಗೆ ಅಹಿಂದ ನಾಯಕರು ಸಿಟ್ಟಾಗಿದ್ದಾರೆ. ಮರು ಸರ್ವೆ ಅಂತ ಹೇಳಿದ ಕ್ಷಣದಿಂದಲೂ ಸಿಎಂ ವಿರುದ್ಧ ಅಹಿಂದ ನಾಯಕರು ಬಹಿರಂಗ ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ ಜಯಪ್ರಕಾಶ್ ಹೆಗಡೆ ಕೊಟ್ಟ ರಿಪೋರ್ಟ್ ಸರಿಯಿಲ್ಲ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಕಾರಣಗಳು ಇಲ್ಲ. ಕೆಲ ಸಮುದಾಯಗಳು ವಿರೋಧ ಮಾಡಿದ್ದು ಅನ್ನೋ ಕಾರಣಕ್ಕೆ ಮರು ಸರ್ವೇನಾ ಅಂತ ಪ್ರಶ್ನಿಸಿದ್ದಾರೆ. ಸ್ವಾಮೀಜಿಗಳೆಲ್ಲಾನು ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಸಮಾಜದ ಎಲ್ಲ ಮುಖಂಡರನ್ನ ಕರೆಸಿದರು. ಅವರಿಗೆ ಈ ಜನಗಣತಿಯಲ್ಲಿ ಇನ್ನೂ 10% ಆಗಿಲ್ಲ, ಅದರಲ್ಲಿ ಬೆಂಗಳೂರು ನಗರದಲ್ಲಿ 50%ಗೆ ಉಳಿದಿದೆ. ಇದನ್ನು ತಕ್ಷಣ ಮಾಡಬೇಕಂತ ಸ್ವಾಮೀಜಿಯವರು ನಮಗೆ ಆದೇಶವನ್ನು ಕೊಟ್ಟರು. ಅದರಂತೆ ನಾವು ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಎಲ್ಲರೂ ಕೂಡ ಈ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನದಂತೆ ಇದಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಕಾರ್ಯವನ್ನು ಯಶಸ್ವಿ ಮಾಡಬೇಕು. ಜನಗಣಿತದ್ದು ನಾನು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವನಾಗಿದ್ದಾಗ ಜಾತಿ ಗಣತಿ ಮಾಡಲು ಆದೇಶ ಮಾಡಿದ್ರು. 1 ಲಕ್ಷಕ್ಕೂ ಅಧಿಕ ಶಿಕ್ಷಕರು ಗಣತಿಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿದ್ರು ಅಂತ ಮಾಜಿ ಸಚಿವ ಆಂಜನೇಯ ಹೇಳಿದ್ರು. ಬಳಿಕ ಬಂದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಹಾದಿಯಾಗಿ ಯಾರೂ ಆ ರಿಪೋರ್ಟ್ ಟಚ್ ಮಾಡಲಿಲ್ಲ. 2023ರಲ್ಲಿ ಸಿದ್ದರಾಮಯ್ಯ ವರದಿ ತರಿಸಿಕೊಂಡ್ರು. ಈಗ ಮತ್ತೆ ಮರು ಸರ್ವೆ ಅಂತಿದ್ದಾರೆ ಅಂತ ಹೇಳಿದ್ರು. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಅದು ಕಾಂತರಾಜ್ ನೇತೃತ್ವದಲ್ಲಿ ನಡೆದಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಅದು ಚೆನ್ನಾಗೇ ಇತ್ತು. ಆ ವರದಿನ ಸ್ವೀಕಾರ ಮಾಡಬೇಕಾಗಿತ್ತು. ವರದಿಯಲ್ಲಿ ಏನಾದರೂ ಲೋಪ ಇದೆಯೋ ಇಲ್ವಾ ಅನ್ನೋದು ನೋಡಬೇಕಾಗಿತ್ತು. ಯಾವ ಜನಾಂಗ ಒಳಗೊಂಡಿಲ್ಲ ಅನ್ನೋದನ್ನು ಕೂಡ ನೋಡ್ಬೋದಾಯಿತು. ನಾವು ಪ್ರತಿಯೊಂದು ಬೂತು, ಹಳ್ಳಿ, ಗ್ರಾಮ, ಜಿಲ್ಲೆ, ಹೋಬಳಿ ಮಟ್ಟದಿಂದಲೂ ಕೂಡ ಅದರ ಸರ್ವೆ ಮಾಡಿದ್ದಾರೆ. ಎಲ್ಲ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಮಾಡಿರೋ ಕಾಪಿ ಸರ್ಕಾರ ಸ್ವೀಕಾರ ಮಾಡಿ ಬಹಿರಂಗ ಪಡಿಸ್ಬೇಕಾಗಿತ್ತು. ಬಹಿರಂಗ ಪಡಿಸಿ ಆದಮೇಲೆ ಎಲ್ಲಿ ಲೋಪ ಆಗಿದೆ ನೋಡಲಿ, ಯಾವ ಜನನ ಬಿಟ್ಟಿದ್ದಾರೆ, ಯಾವ ಹಳ್ಳಿ ಬಿಟ್ಟಿದ್ದಾರೆ, ಯಾರು ಮನೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಬಹಿರಂಗವಾಗಿ ಸಭೆ ಸಮಾವೇಶ ಮಾಡಿ ಸಮುದಾಯಗಳನ್ನು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಮತ ಹಾಕಿಸಿದ ಮುಖಂಡರು ಸಿಎಂ ಆದೇಶದಿಂದ ಬೇಸರಗೊಂಡಿದ್ದಾರೆ. ಸರ್ಕಾರದ ಈ ತೀರ್ಮಾನಕ್ಕೆ ನಮ್ಮ ವಿರೋಧವಿದೆ. ಮುಂದಿನ ಹೋರಾಟದ ಬಗ್ಗೆ ಇದೇ ತಿಂಗಳ 19ಕ್ಕೆ ನಿರ್ಧಾರ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮಾರುತಿ ಪಾವುಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.